ಹಾಯ್ ನಮಸ್ತೆ, ನಾನು ಮುನ್ರಾಜ್ ಮಾತಾಡ್ತಿರೋದು. ಇವತ್ತು ಬರ್ನಿಂಗ್ ಬೌಲ್ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕ ಪಾಯಿಂಟ್ಗಳು, ವಿಷಯಗಳಾಗಿರ್ಬೋದು, ಯಾರು ಬೈದಿರ್ಬೋದು, ಯಾರಿಂದರ ನಮಗೆ ಮೋಸ ಆಗಿರ್ಬೋದು, ಅವ್ರನ್ನ ಯಾವ ರೀತಿ ನಾವು ಸಮಾಧಾನ ಮಾಡ್ಕೋಬೇಕು, ನಮ್ಮ ಇರ್ತಕ್ಕಂಥ ಭಾವನೆಯನ್ನು ಹೊರಗೆ ಯಾವ ರೀತಿ ಹಾಕೋದು. ಈಗ ಡೈರೆಕ್ಟಾಗಿ ಎಲ್ಲ ಅನ್ನೋಕ್ಕಾಗಲ್ವ, ಅದಕ್ಕಾಗಿ ಒಂದು ಬಿಳೆ ಹಾಳೆ ತಗೊಂಡ್ಬಿಟ್ಟು ನಾವು ಅವ್ರ ಮೇಲೆ ಏನು ಸೇಡ್ ತೀರಿಸ್ಕೋಬೇಕು, ಸಿಟ್ಟು ತೀರಿಸ್ಕೋಬೇಕು, ಕೋಪ ತೀರಿಸ್ಕೋಬೇಕು ಅಂದರೆ ಬರೆಯೋದು. ಕರೆಕ್ಟಾಗಿ ಕಂಟಿನ್ಯೂ ಆಗಿ ಬರಿತಾ ಒಂದು ಫೇಜ್ವರೆಗೆ ಬರೆದ್ಬಿಟ್ಟು ಅದನ್ನು ಸುರುಳಿ ಆಕಾರವಾಗಿ ಕಟ್ ಮಾಡಿ ಪೀಸ್ ಕಟ್ ಮಾಡಿ ಒಂದು ಬೌಲಲ್ಲಿ ಬೆಂಕಿ ಹಚ್ಚಿ ಸುಡೋದು. ಸುಟ್ಟ ಮೇಲೆ ಅದನ್ನು ಹರಿಯೋ ನೀರಲ್ಲಿ ಬಿಡೋದು. ಅದು ಯಾಕಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ಹಳೆಯ ಭಾವನೆ, ಹಳೆಯ ಸಿಟ್ಟು, ಹಳೆಯ ಕೋಪ ಇರೋದರಿಂದ ಅದನ್ನು ಹೊರ ಹಾಕೋಕ್ಕೆ ಆಮೇಲೆ ಮನಸ್ಸು ಶಾಂತಿ ಆಗಿರುತ್ತೆ, ನೆಮ್ಮದಿ ಇರುತ್ತೆ. ನಾನು ಅವ್ರಿಗೆ ಈಗ ಮಾಡಿದ್ನಲ್ಲ ಅನ್ನೋ ಭಾವನೆ ನಮಗೆ ನೆಮ್ಮದಿ ಬರುತ್ತೆ.